ಹಲೋ ಎವ್ರಿವನ್. ಇವತ್ತು ನಾವು 8th ಸ್ಟ್ಯಾಂಡರ್ಡಿಂದು ಲೆಸನ್ ಫೋರ್ಸ್ ಆ್ಯಂಡ್ ಪ್ರೆಷರ್ ಮೇಲೆ ನೋಟ್ಸ್ ಬರೆದಿದ್ದೀನಿ ಮತ್ತು ಅದರ ಮೇಲೆ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮತ್ತು ಡೆಫಿನಿಷನ್ಸ್ ಫಾರ್ಮುಲಾಸ್ ಎಲ್ಲ ನೋಟ್ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಪ್ರೆಷರ್ ಆ್ಯಂಡ್ ಫೋರ್ಸ್. This is a 8th standard lesson and also in 9th. Force. First of all, we know that a force is a push or a pull on an object is called force. ಯಾವುದೇ ವಸ್ತು ಮೇಲೆ ನಾವು ಪ್ರೆಷರ್ ಹಾಕಿರ್ತೀವಲ್ಲ, ಪುಷ್ ಮಾಡ್ತೀವಲ್ಲ, ಸೊ ಅದು ಅದರ ಡಿಸ್ಟೆನ್ಸ್ ಚೇಂಜ್ ಆದರೆ ಆ ಆಬ್ಜೆಕ್ಟ್ ಮೂವ್ ಆಗುತ್ತೆ. ಸೊ ಅಲ್ಲಿ ನಾವೇನು ಹೇಳ್ಬೋದಂದರೆ ನಾವು ಫೋರ್ಸ್ ಅಪ್ಲೈ ಮಾಡಿದ್ದೀವಿ ಅಂತ. ಸೊ ವಿ ನೋ ದಟ್ two types of forces. One is a contact force, another one is a non-contact force. Contact force ಅಂದರೆ ಒಂದಕ್ಕೊಂದು ಟಚ್ ಆಗಿ ಆಗೋದು, ಎನಿ ಟೂ ಸರ್ಫೇಸಸ್ ಇರಬೇಕು. ಸೇ ಫಾರ್ ಎಕ್ಸಾಂಪಲ್ ಮಸ್ಕ್ಯುಲರ್ ಫೋರ್ಸ್ ಅನ್ನು ಸೊ ವಿ ಡೂ ಫ್ರಮ್ ಎ ಹ್ಯಾಂಡ್, ಇಟ್ ಈಸ್ ಎ ಮಸ್ಕ್ಯುಲರ್ ಫೋರ್ಸ್. ಸೊ ಇಲ್ಲಿಂದ ಎತ್ತಿ ಅಲ್ಲಿಗೆ ಇಡೋದು. ಸೊ ಬುಕ್ಕು ಮತ್ತು ನಮ್ಮ ಕೈ ಸರ್ಫೇಸ್ ಕಾಂಟ್ಯಾಕ್ಟಲ್ಲಿ ಬಂದಾಗ ಸೊ ಅದು ಅಲ್ಲಿ ವರ್ಕ್ ಆಗುತ್ತೆ. ಸೊ ಕೈಯಿಂದ ಆಗಿರೋ ಫೋರ್ಸ್, ಮಸಲ್ಸಿಂದ ಆಗಿರೋ ಫೋರ್ಸಿಗೆ ನಾವೇನಂತ ಕರಿತೀವಿ? ಮಸ್ಕ್ಯುಲರ್ ಫೋರ್ಸ್. ಸಿ ಹಿಯರ್ ಡೆಫಿನೇಷನ್. The force resulted due to the action of a muscles. The force contact from the action of a muscles ಇಂದ ಆಗಿರೋ ಫೋರ್ಸಿಗೆ ನಾವು ಮಸ್ಕ್ಯುಲರ್ ಫೋರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಫೋರ್ಸ್ ಈಸ್ ಅನದರ್ ಟೈಪ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್ ಈಸ್ ಎ ಫ್ರಿಕ್ಷನಲ್ ಫೋರ್ಸ್. ಸೊ ಎಲ್ಲರಿಗೂ ಗೊತ್ತಿದೆ ಫ್ರಿಕ್ಷನ್ ಅಂದರೆ ಯಾವುದೇ ಚೇರ್ನ ಬೆಂಚನ್ನ ಎಳೆದಿದಾಗ ಏನಾಗುತ್ತೆ? ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಸೌಂಡ್ ಯಾಕಾಗುತ್ತೆ ಅಂದರೆ ಬಿಕಾಸ್ ಆ ಚೇರಿನ ಸರ್ಫೇಸ್ ಮತ್ತು ಫ್ಲೋರ್ ಎರಡು ಜೊತೆ ಏನಾಗುತ್ತೆ? ಕಾಂಟ್ಯಾಕ್ಟಲ್ಲಿ ಬಂದಾಗ ಅಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾವು ಫ್ರಿಕ್ಷನಲ್ ಫೋರ್ಸ್. ದ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಇನ್ ಆಲ್ ಈಸ್ ಕಾಲ್ಡ್ ಆ್ಯಸ್ ಎ ಫ್ರಿಕ್ಷನಲ್ ಫೋರ್ಸ್. ಸಡನ್ನಾಗಿ ಬ್ರೇಕ್ ಹಾಕಿದಾಗ ಏನಾಗುತ್ತೆ? ಟೈರ್ ಮತ್ತು ರೋಡಲ್ಲಿ ಘರ್ಷಣೆ ಆಗುತ್ತೆ. ಸೊ ಫ್ರಿಕ್ಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಘರ್ಷಣೆ. ಸೊ ಅಲ್ಲಿ ಏನಾಗುತ್ತೆ? ಎರಡು ಮಧ್ಯೆ ಕಾಂಟ್ಯಾಕ್ಟ್ ಆಗಿ ಅಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಸಡನ್ನಾಗಿ ಫೋರ್ಸ್ ಅಪ್ಲೈ ಮಾಡಿದ್ಮೇಲೆ ಯಾವುದೇ ಆಬ್ಜೆಕ್ಟಲ್ಲಿ ಅದು ಸ್ಟೇಟ್ ಆಫ್ ಮೋಷನ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಅದಕ್ಕೆ ನಾವೇನಂತೀವಿ? ಫ್ರಿಕ್ಷನಲ್ ಫೋರ್ಸ್. ನೆಕ್ಸ್ಟ್ ಟೈಪ್ ಆಫ್ ಫೋರ್ಸ್ ಈಸ್ ಎ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಕಾಂಟ್ಯಾಕ್ಟೇ ಇರಲ್ಲ, ಎರಡೂ ಸರ್ಫೇಸ್ ಮಧ್ಯೆ ಕಾಂಟ್ಯಾಕ್ಟೇ ಇರಲ್ಲ, ಅಂದರೂ ಅಲ್ಲಿ ಏನಾಗುತ್ತೆ? ಮೋಷನ್ ಆಗುತ್ತೆ ಆರ್ ಚೇಂಜ್ ಇನ್ ದ ಪೊಸಿಷನ್ ಆಗುತ್ತೆ. ಆ ಥರ ಫೋರ್ಸಿಗೆ ನಾವೇನಂತ ಹೇಳ್ತೀವಿ? ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಸೊ ನಾನ್ ಕಾಂಟ್ಯಾಕ್ಟ್ ಫೋರ್ಸಲ್ಲಿ ಫಸ್ಟ್ ಒನ್ ಈಸ್ ಎ ಮ್ಯಾಗ್ನೆಟಿಕ್ ಫೋರ್ಸ್. ಎಲ್ಲರಿಗೂ ಗೊತ್ತಿದೆ, ಮ್ಯಾಗ್ನೆಟಲ್ಲಿ ಎಲ್ಲರೂ ಚಿಕ್ಕವರಿದ್ದಾಗ ಆಡಿರ್ತೀರ. ಮ್ಯಾಗ್ನೆಟ್ ಒಂದಕ್ಕೊಂದು ಮ್ಯಾಗ್ನೆಟ್ ಏನಾಗುತ್ತೆ? ಎಷ್ಟು ದೂರ ಇಟ್ಕೊಂಡು ನಾವು ಸ್ವಲ್ಪ ಅದನ್ನು ಹಿಂಗೆ ಅಲ್ಗಾಡಿಸಿದ್ರೆ ಸಾಕು, ಇನ್ನೊಂದು ಮ್ಯಾಗ್ನೆಟ್ ಬಂದು ಏನಾಗುತ್ತೆ? ಅದಕ್ಕೆ ಅಟ್ರಾಕ್ಟ್ ಆಗಿಬಿಡುತ್ತೆ. ಸೊ ಆ ಥರ ಇರೋ ಫೋರ್ಸಿಗೆ ನಾವೇನಂತ ಹೇಳ್ತೀವಿ? ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟ್ ಎನಿ ಟೂ ಮ್ಯಾಗ್ನೆಟ್ಸನ್ನು ತೊಗೊಂಡ್ಬಿಟ್ಟು ನಾವು ಮಾಡಿದಾಗ ಅದು ಮ್ಯಾಗ್ನೆಟಿಕ್ ಫೋರ್ಸ್ ಆಗುತ್ತೆ. A magnet exerts a force on another magnet without in contact with it. ಅದು ಕಾಂಟ್ಯಾಕ್ಟ್ ಮಾಡಲ್ಲ ಅಂದರೂ ನೀವು ಆಡಿರ್ತೀರ, ಮೇಲೆ ಒಂದು ಮ್ಯಾಗ್ನೆಟ್ ಇಟ್ಕೊಂಡು ಕೆಳಗಡೆ ಪೇಪರ್ ಮೇಲೆ ಒಂದು ಇಟ್ಕೊಂಡು ಕೆಳಗಿಂದ ಹಿಂಗೆ ಮಾಡಿದ್ರೆ ಸರಿಸ್ದಂಗೆಲ್ಲ ಏನಾಗುತ್ತದು? ಮ್ಯಾಗ್ನೆಟ್ಟು ಅಟ್ರಾಕ್ಟ್ ಆಗಿ ಅದನ್ನು ಕೂಡ ಮೂಮೆಂಟ್ ಮಾಡುತ್ತೆ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಎ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ನೆಕ್ಸ್ಟ್ ಒನ್ ಈಸ್ ಎ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ charged body on another charged or uncharged body. ಸೊ ಒಂದು ಚಾರ್ಜ್ ಆಗಿರೋ ಬಾಡಿ ತನ್ನ ಚಾರ್ಜ್ ಇನ್ನೊಂದು ಅನ್ಚಾರ್ಜ್ ಬಾಡಿ ಮೇಲೆ ಅಪ್ಲೈ ಮಾಡುತ್ತಲ್ಲ, ಅದಕ್ಕೆ ನಾವೇಂತೀವಿ? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಓಕೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಯಿತು. ನೆಕ್ಸ್ಟ್ ಕಾಂಟ್ಯಾಕ್ಟ್ ಫೋರ್ಸ್ ಇಸ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಇದೆಲ್ಲರಿಗೂ ಗೊತ್ತಿದೆ, ಅರ್ತ್ ಹ್ಯಾಸ್ ಎ ಗ್ರಾವಿಟಿ. ಸೊ ಅರ್ತಿಗೆ ಓನ್ ಗ್ರಾವಿಟೇಷನ್ ಫೋರ್ಸ್ ಇದೆ. ಯಾವುದೇ ವಸ್ತು ನಾವು ಮೇಲೆ ಕೆಸಿದಾಗ ಅದು ಏನಾಗುತ್ತೆ? ಅಗೇನ್ ಅರ್ತ್ ಸರ್ಫೇಸ್ ಮೇಲೆ ಬಂದು ಬೀಳುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಎ ಅರ್ತ್ ಕ್ರಸ್ಟ್ ಹ್ಯಾವಿಂಗ್ ಎ ಫೋರ್ಸ್, ದಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್. ಓಕೆ, ಗ್ರಾವಿಟೇಷನಲ್ ಫೋರ್ಸ್ ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್ ಫಾಲ್ ಟುವರ್ಡ್ಸ್ ದಿ ಅರ್ತ್. ಯಾವುದೇ ಆಬ್ಜೆಕ್ಟನ್ನು ನಾವು ಮೇಲೆ ಕೆಸಿದಾಗ ಅದು ಮತ್ತೆ ಅರ್ತಿಗೆ ಬಂದು ಬೀಳುತ್ತಲ್ಲ, ಇಟ್ ಶೋಸ್ ದಟ್ ಅರ್ತ್ ಹ್ಯಾಸ್ ಎ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ಸೋ ಎ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಫೋರ್ಸ್ ಅಂದ್ರೇನು, ಅದರ ಡೆಫಿನೇಷನ್, ಪುಷ್ ಆರ್ ಎ ಪುಲ್ ಆಫ್ ಎನ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಫೋರ್ಸ್, ಮತ್ತು ಟೂ ಟೈಪ್ಸ್ ಆಫ್ ಫೋರ್ಸ್, ಕಾಂಟ್ಯಾಕ್ಟ್ ಫೋರ್ಸ್ ಆ್ಯಂಡ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಸೊ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ
here having a complete definition of all type of forces. ಬೇಕಾದರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ. Okay, in the next class we will discuss about pressure. Thank you for watching.